ನಮಸ್ಕಾರ ಸ್ನೇಹಿತರೆ, ಇವತ್ತು ವಿಶೇಷವಾದ ಒಂದು ಭಾರತದ ಮೂರನೇ ಉದ್ದವಾದ ನದಿಯನ್ನು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದರ ಉದ್ದ 1400 ಕಿಲೋಮೀಟರ್. ಇದು ಎಲ್ಲಿಂದ ಬಂದಿದೆ ಅಂದರೆ ಮಹಾರಾಷ್ಟ್ರದಿಂದ ಮಹಾಬಲೇಶ್ವರದಿಂದ ಹುಟ್ಟಿ 4 ರಾಜ್ಯಗಳಿಗೆ ಹರಿದು ಹೋಗಿ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ. 4 ರಾಜ್ಯಗಳು ಯಾವ್ಯಾವು ಅಂದರೆ ಅವು ಮಹಾರಾಷ್ಟ್ರ, ಕರ್ನಾಟಕ, ತೆಲಂಗಾಣ, ಆಂಧ್ರ. ಇವು 4 ರಾಜ್ಯಗಳಿಗೆ ಹರಿದು ಹೋಗುತ್ತದೆ. ಕೃಷ್ಣಾ ನದಿ, ಇದರ ಉದ್ದ 1400 ಕಿಲೋಮೀಟರ್. ಈ ಕೃಷ್ಣಾ ನದಿಯ ಕೆಲವು ಉಪನದಿಗಳಿದ್ದಾವೆ. ಅವು ಎಡ ಮತ್ತು ಬಲ ಅಂತ ವಿಂಗಡಣೆ ಮಾಡಿದ್ದಾರೆ. ಉಪನದಿಗಳಲ್ಲಿ ಎಡದಲ್ಲಿ ಬರತಕ್ಕಂಥ ಉಪನದಿಗಳು ಕೊಯ್ನಾ, ದೂದಗಂಗಾ, ಪಂಚಗಂಗಾ, ಘಟಪ್ರಭಾ, ಮಲಪ್ರಭಾ. ಮತ್ತು ಬಲದಂಡೆಯಲ್ಲಿ ಬರ್ತಕ್ಕಂಥ ಉಪನದಿಗಳು ದೋಣಿ, ಭೀಮಾ, ಮೂಸಿ. ಇನ್ನೊಂದು ಉಪನದಿಯನ್ನು ಮಿಸ್ ಮಾಡಿದ್ದೇನೆ, ಅದು ತುಂಗಭದ್ರನೂ ಕೂಡ ಕೃಷ್ಣೆಯ ಅದು ಒಂದು ಎಡ ಉಪನದಿ.